ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಚುರುಕುಗೊಳ್ತಾ ಇದೆ. ಸಿಎಂ ಪತ್ನಿ ನಿವೇಶನಗಳಿರುವಂತ ಜಾಗದಲ್ಲಿ ಇವತ್ತು ಸ್ಥಳ ಮಹಜರು ನಡೀತಾ ಇದೆ. ಲೋಕಾಯುಕ್ತ ತನಿಖೆ ಚುರುಕುಗೊಳ್ತಾ ಇದೆ. ಅದರ ಭಾಗವಾಗಿ ಇವತ್ತು ಸ್ಥಳ ಮಹಜರು ಕೂಡ ನಡೀತಾ ಇದೆ. ಯಾರು ದೂರುದಾರರಿದ್ದಾರೆ ಅವರನ್ನ ಕರ್ಕೊಂಡು ಹೋಗ್ತಾರೆ, ಸ್ಥಳ ಮಹಜರನ್ನ ಮಾಡ್ತಾರೆ. ತನಿಖೆಯ ಪ್ರಕ್ರಿಯೆ ಆರಂಭ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಮಹಜರು ನಡೆಸೋದಕ್ಕೆ ಕೆಸರೆ ಗ್ರಾಮಕ್ಕೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣರನ್ನ. ಕೆಸರೆ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸ್ಥಳ ಮಹಜರು ಮಾಡುವಂತ ನಿಟ್ಟಿನಲ್ಲಿ ನೀವು ಗಮನಿಸಬಹುದಾಗಿದೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೋಕಾಯುಕ್ತ ಎದುರಿರುವಂತ ಎಲ್ಲಾ ಫೈಲ್ಗಳ ಪರಿಶೀಲನೆಯಾಗಿದೆ. ಇಷ್ಟು ವರ್ಷಗಳಿಂದ ಏನೇನಾಯಿತು ಡೆವಲಪ್ಮೆಂಟ್ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ ಅಧಿಕಾರಿಗಳು. 4 ತಂಡವಾಗಿ ರಚಿಸಿಕೊಂಡು ಇದೀಗ ತನಿಖೆಗಿಳಿದಿದ್ದಾರೆ. ಇದರ ಒಂದು ಭಾಗವಾಗಿ ಇವತ್ತು ಸ್ಥಳ ಮಹಜರು ಕೂಡ ಇದೆ. ನೀವು ಗಮನಿಸಬಹುದಾಗಿದೆ ದೃಶ್ಯದಲ್ಲಿ. ಇವರೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಸ್ಥಳಕ್ಕೆ ಕರೆತಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ ಜೊತೆಗೆ ಎಷ್ಟು ಎಕರೆ ಅಕ್ರಮ ಆಗಿದೆ ಅಂತ ಇವರು ದೂರನ್ನ ಕೊಟ್ಟಿದ್ರು. ಆ ಸ್ಥಳಕ್ಕೆ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸಿದ್ದರಾಮಯ್ಯಗೆ ಸಂಕಷ್ಟ ತಂದು ಒಡ್ಡುವಂಥದ್ದು ಕೆಸರೆ ಗ್ರಾಮದ 464 ಸರ್ವೆ ನಂಬರ್ನ 3.16 ಗುಂಟೆ ಜಮೀನು. ಅದೇ ಸ್ಥಳದಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಜಾಗವನ್ನು ಆರಂಭವಾದಂಥದ್ದು ಇದೇ ಒಂದು ಜಾಗದಲ್ಲಿ. ಅಂದರೆ 1935ರಿಂದಲೂ ಸಹ ಈ ಜಮೀನಿನ ವಿಚಾರವಾಗಿ ನಿಂಗ, ಜವರ, ಮೈಲಾರಯ್ಯ, ದೇವರಾಜು ಇವರ ಒಂದು ಒಡೆತನದಲ್ಲಿ ಇತ್ತು. ಇದಾದ ನಂತರ ಈ ಜಮೀನು 1992ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನಿವೇಶನವನ್ನು ಮಾಡಲಿಕ್ಕೆ ಇದನ್ನು ನೋಟಿಫೈ ಮಾಡಿ ಒಂದು ನೋಟಿಸನ್ನು ನೀಡ್ತಾರೆ. ಇದಾದ ನಂತರ 1997ರಲ್ಲಿ ಈ ಒಂದು ಸ್ಥಳಕ್ಕೆ ನೋಟಿಫಿಕೇಷನನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮುಡಾದವರು ಮಾಡ್ತಾರೆ. ಆದರೆ ಇದೇ ಜಮೀನನ್ನು 1998ರಲ್ಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡುವಂಥ ಕೆಲಸ ಆಗ್ತದೆ. ಇದು ಕೈ ಬಿಡುವಂಥ ಕೆಲಸ ಆದ ನಂತರ 2003ರಲ್ಲಿ ಆ ಮೂಲ ಏನು ಜಮೀನುದಾರರು ಇರ್ತಾರೆ ಆ ಜಮೀನು ಮಾಲೀಕನ ಹೆಸರಿಗೆ ಆ ಒಂದು ಹೆಸರನ್ನು ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದೇ ಒಂದು ಜಾಗವನ್ನು ಏನು ನೀವು ವಿಸ್ತಾರವಾದಂಥ ಈ ಜಾಗವನ್ನು ನೋಡ್ತಾ ಇದ್ದೀರಾ, ಈ ಜಮೀನು 3.16 ಗುಂಟೆ ಜಮೀನು 2004ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿಯನ್ನು ಮಾಡ್ತಾರೆ. 2004ರಲ್ಲಿ ಖರೀದಿನ ಮಾಡಿ 2005ರಲ್ಲಿ ಅಂದರೆ ಕೃಷಿ ಭೂಮಿ ಏನಿರ್ತದೆ ಅದನ್ನು ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿಸ್ಕೊಳ್ತಾರೆ. 2005ರಲ್ಲಿ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದಂಥವರು ನಾವು ಸ್ಥಳಕ್ಕೆ ಬಂದು ಈ ಜಾಗವನ್ನು ಅಂದರೆ ಕೃಷಿ ಭೂಮಿಯಿಂದ ವಸತಿಗೆ ಪರಿವರ್ತನೆ ಮಾಡಿಕೊಟ್ಟಿದ್ದೇವೆ ಅಂತೇಳಿ ದಾಖಲೆಗಳು ಸಹ ಲಭ್ಯವಾಗಿದೆ. ಇದಾದ ನಂತರ 2010ಕ್ಕೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಉಡುಗೊರೆಯಾಗಿ ಅಂದರೆ ಗಿಫ್ಟ್ ಡೀಡ್ ಆಗಿ ಈ ಒಂದು ಸ್ಥಳವನ್ನು ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು, ವಿಶಾಲವಾದಂತಹ ಜಾಗ, 3 ಎಕರೆ 16 ಗುಂಟೆ ಜಾಗ. ಈ ಜಾಗವನ್ನು ಕೊಡ್ತಾರೆ. 2014ರಲ್ಲಿ ಸಿದ್ದರಾಮಯ್ಯ ಪತ್ನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ನನ್ನ ಜಮೀನನ್ನು ಮುಡಾದವರು ನಿವೇಶನವನ್ನು ಮಾಡಲಿಕ್ಕೆ ಬಳಸ್ಕೊಂಡಿದ್ದಾರೆ, ಯಾವುದೇ ಅನುಮತಿ ಪಡೆದಂತ. ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿರುವಂಥ ಕಲ್ಲುಗಳನ್ನು, ಅಂದರೆ ಈಗಾಗಲೇ ನಿವೇಶನ ಸಂಖ್ಯೆ ಸಹ ಇಲ್ಲಿ ಹಾಕಲಾಗಿದೆ. ಇದೇ ಒಂದು ಮನವಿಯನ್ನು ಸಿದ್ದರಾಮಯ್ಯ ಪತ್ನಿ ಕೊಡ್ತಾರೆ. ಅದಾದ ನಂತರ ಸಭೆಗಳಾಗ್ತದೆ, ಇದ್ರ ಬಗ್ಗೆ ಚರ್ಚೆ ಆಗ್ತದೆ. 2017ರಲ್ಲಿ ಅವರಿಗೆ ಬದಲಿ ಭೂಮಿಯನ್ನು ಕೊಡಬೇಕು ಅಂತೇಳಿ ನಿರ್ಧಾರವಾಗ್ತದೆ. ಅದರಂತೆ 14 ನಿವೇಶನಗಳನ್ನು ವಿಜಯನಗರದಲ್ಲಿ ನೀಡಲಾಗ್ತದೆ. ಅದು ಈಗ ಸಾಕಷ್ಟು ವಿವಾದಕ್ಕೆ ಮತ್ತು ಪ್ರಕರಣಕ್ಕೆ ಕಾರಣ ಆಗಿರುವಂಥದ್ದು. ಆದರೆ ಇಲ್ಲಿರುವಂತಹದ್ದಂತ ಹೇಳಿದ್ರೆ 2002ರಲ್ಲೇ ಅಂದರೆ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡುವ ಮುನ್ನವೇ ಇಲ್ಲಿ ನಿವೇಶನಗಳನ್ನು ರಚನೆ ಮಾಡಲಾಗಿತ್ತು, ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿತ್ತು, ಉದ್ಯಾನವನಕ್ಕೆ ಜಾಗವನ್ನು ಮೀಸಲಿಡಲಾಗಿತ್ತು. ಹಾಗಿದ್ರೆ 2002ರಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಈ ಜಾಗವನ್ನು ನಿವೇಶನ ಮಾಡಲಿಕ್ಕೆ ಬಳಸ್ಕೊಂಡ ನಂತರ ಅದೇಗೆ 2004ಕ್ಕೆ ಖರೀದಿ ಮಾಡಿದ್ರು. 2005ಕ್ಕೆ ಈಗ ಆಲ್ರೆಡಿ ವಸತಿ ಉದ್ದೇಶಕ್ಕಾಗಿ ನಿವೇಶನಗಳಾಗಿದ್ದಂತಹ ಜಾಗವನ್ನು ಮತ್ತೆ ಪರಿವರ್ತನೆ ಮಾಡುವಂಥ ಕೆಲಸ ಹೇಗೆ ಆಯಿತು? ಈ ಅಷ್ಟೆಲ್ಲ ಇದ್ರೂ ಸಹ 2010ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಕೃಷಿ ಭೂಮಿಯನ್ನೇ ಹೇಗೆ ಅವರು ಗಿಫ್ಟ್ ಡೀಡನ್ನು ಮಾಡಿಕೊಂಡ್ರು. ಮತ್ತೆ 2014ರಲ್ಲಿ ಅವರೇ ಒಂದು ಮನವಿ ಪತ್ರದಲ್ಲಿ ಹೇಳ್ತಾರೆ 2002ರಲ್ಲೇ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಮಾಡ್ಕೊಂಡಿದ್ದಾರೆ ಅಂತ. ಈಗ ನೀವು ನೋಡ್ತಾ ಇರ್ಬೋದು ಸ್ಥಳದಲ್ಲಿ, ಅಂದರೆ ಈ ಸ್ಥಳಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವರನ್ನು ಲೋಕಾಯುಕ್ತ SP TJ ಉದೇಶ್ ನೇತೃತ್ವದ ತಂಡ ಕರೆದುಕೊಂಡು ಬಂದು ಮಹಜರು ನಡೆಸುವಂಥದ್ದು ಮತ್ತು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈ ಒಂದು ಬೆಳವಣಿಗೆ ಏನಿದೆ, ಲೋಕಾಯುಕ್ತದಲ್ಲಿ FIR ದಾಖಲಾದ ನಂತರ ಏನೆಲ್ಲ ಆಗ್ಬೋದು, ತನಿಖೆ ಯಾವ ರೀತಿ ಸಾಗ್ತದೆ ಅನ್ನೋ ಒಂದು ಚರ್ಚೆ ಆರಂಭವಾಗಿತ್ತು. ಆ ತನಿಖೆಯನ್ನು
ತನಿಖೆಯನ್ನು ಚುರುಕುಗೊಳಿಸಿದರೆ. ಯಾಕಂದರೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 90 ದಿನಗಳ ಒಂದು ಗಡುವನ್ನು ನೀಡಿದೆ. 90 ದಿನಗಳ ಒಳಗಾಗಿ ತನಿಖೆ, ವಿಚಾರಣೆ, ದಾಖಲೆಗಳ ಸಂಗ್ರಹ ಎಲ್ಲವನ್ನ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಅದಕ್ಕಾಗಿ ತನಿಖೆಯನ್ನು ಚುರುಕುಗೊಳಿಸಿದರೆ. ಇವತ್ತು ಇಡೀ ತಂಡ, ಲೋಕಾಯುಕ್ತದ ಎಲ್ಲ ತಂಡಗಳು ಈ ಒಂದು ಸ್ಥಳದಲ್ಲಿ ಬಂದರೆ ಕೇವಲ ಮೈಸೂರು ಮಾತ್ರವಲ್ಲ, ಚಾಮರಾಜನಗರದ DYSP ಅವರು ಇರ್ಬೋದು, ಅದೇ ರೀತಿಯಾಗಿ ಕೊಡಗು ಸೇರಿದಂತೆ ಬೇರೆ ಬೇರೆ ಲೋಕಾಯುಕ್ತ ತಂಡಗಳು ಸ್ನೇಹಮಯಿ ಕೃಷ್ಣ ಅವರನ್ನು ಕರ್ಕೊಂಡು ಬಂದು ಅದೇ ಒಂದು ಸ್ಥಳದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಪ್ರಕರಣ ರಾಜ್ಯಾದ್ಯಂತ, ದೇಶಾದ್ಯಂತ ಸಂಚಲನವನ್ನು ಮೂಡಿಸಿತ್ತು. ಸದ್ಯದ ಮಟ್ಟಿಗೆ ಈ ಜಮೀನಿನ ಸಂಕಷ್ಟ ಏನಿದೆ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಸಂಕಷ್ಟಗಳನ್ನ ತಂದೊಡ್ತಾ ಇದೆ. ಒಂದು ಕಡೆ FIR ದಾಖಲಾಗಿರುವಂಥದ್ದು, ಇದಾದ ನಂತರ ತನಿಖೆ ಚುರುಕುಗೊಂಡು ಈ ರೀತಿಯಾದಂತಹ ಎಲ್ಲ ವಿಚಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೇ ಒಂದು ಸ್ಥಳ ಅಂದರೆ ಕೆಸರೆಯ ಸರ್ವೆ ನಂಬರ್ 464 3.16 ಗುಂಟೆ ಜಮೀನಿಂದ ಆರಂಭವಾದಂಥದ್ದು, ನಂತರ ಬದಲಿ ನಿವೇಶನಗಳನ್ನು ಪಡ್ಕೊಂಡಂಥದ್ದು ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಸಂಕಷ್ಟಗಳನ್ನು ತಂದೊಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.